ಸೈಫ್ ಅಲಿ ಖಾನ್ಗೆ ಹಿಡಿದಂಥ ವ್ಯಕ್ತಿಯನ್ನ ಈಗ ಪೊಲೀಸರು ಬಂಧನ ಮಾಡಿದ್ದಾರೆ ಅಂತ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ, ಅಪ್ಡೇಟ್ಸ್ ಬರ್ತಾ ಇದೆ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಹಿಡಿದಂಥ ಕೇಸಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬರ್ತಾ ಇದೆ. ಇಬ್ಬರು ಶಂಕಿತ ಆರೋಪಿಗಳನ್ನ ವಶಕ್ಕೆ ಪಡೆದಿರುವಂಥ ಪೊಲೀಸರು ಈಗ ಛತ್ತೀಸ್ಗಢದಲ್ಲಿ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ. ಹಾಗೆ ಮಧ್ಯಪ್ರದೇಶದಲ್ಲಿ ಒಬ್ಬ ಶಂಕಿತ ಆರೋಪಿಯನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬರ್ತಾ ಇದೆ. ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ಇಬ್ಬರು ಶಂಕಿತರನ್ನ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಹೈ ಪ್ರೊಫೈಲ್ ಪ್ರಕರಣ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಶೋಧ ಕಾರ್ಯಾಚರಣೆ ಮಾಡ್ತಾ ಇದ್ರು. ಛತ್ತೀಸ್ಗಢದಲ್ಲಿ ಆಕಾಶ್ ಎಂಬಾತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ರೆ, ಮಧ್ಯಪ್ರದೇಶದಲ್ಲಿ ರೈನಲ್ಲಿ ತೆರಳ್ತಾ ಇದ್ದಂಥ ಇನ್ನೊಬ್ಬ ಶಂಕಿತನನ್ನು ಕೂಡ ಈಗ ವಶಕ್ಕೆ ಪಡೆಯಲಾಗಿದೆ. ಶಾಲಿಮಾರ್ ಜ್ಞಾನೇಶ್ವರಿ ಎಕ್ಸ್ಪ್ರೆಸ್ನಲ್ಲಿ ತೆರಳ್ತಾ ಇದ್ದಂಥ ವ್ಯಕ್ತಿಯನ್ನು ಈಗ ಬಂಧಿಸಲಾಗಿದೆ. ಮುಂಬೈನ ದಾದರ್ ಬಳಿ ಕೊನೆಯದಾಗಿ ಈತ ಕಾಣಿಸಿಕೊಂಡಿದ್ದ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇಬ್ಬರು ಶಂಕಿತರನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಮಧ್ಯಪ್ರದೇಶ, ಛತ್ತೀಸ್ಗಢ, ಮುಂಬೈ ಪೊಲೀಸರ ತಂಡ ಕಾರ್ಯಾಚರಣೆಯನ್ನು ಮಾಡಿದೆ. ನೋಡ್ತಾ ಇದ್ದೀರಾ ದೃಶ್ಯ. ಈ ದೃಶ್ಯವನ್ನು ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀವಿ. ಒಂದು ಕಡೆಗೆ ಸೈಫ್ ಅಲಿ ಖಾನ್ ಅವರ ನಿವಾಸದಿಂದ ತೆರಳ್ತಾ ಇರುವಂಥ ದೃಶ್ಯ, ಒಂದು ಕಡೆಗೆ ಮುಂಬೈನಲ್ಲಿ ಮೊಬೈಲ್ ಶಾಪ್ನಲ್ಲಿ ಆತ ಶಂಕಿತ ದಾಳಿಕೋರ ಅಂತ ಹೇಳಲಾಗ್ತಾ ಇದೆ. ಮೊಬೈಲ್ ಶಾಪ್ನಲ್ಲಿ ಆತ ನಿಂತ್ಕೊಂಡಿರುವಂಥ ದೃಶ್ಯವನ್ನು ಕೂಡ ಈಗಾಗಲೇ ಕಲೆ ಹಾಕಲಾಗಿದೆ. ಪೊಲೀಸರ ತನಿಖಾ ತಂಡ ಏನಿದೆ, ತನಿಖಾ ತಂಡ ಎಲ್ಲ ರೀತಿಯಲ್ಲೂ ಕೂಡ ಈ CCTV ಫುಟೇಜ್ ಇರ್ಬೋದು, ಅದೇ ರೀತಿ ಆತನ ಮೊಬೈಲ್ ಚಲನವಲನ ಇರ್ಬೋದು, ಹಾಗೆಯೇ ಆತನ ಟ್ರ್ಯಾಕನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಮಾದರಿಯ ತಂತ್ರಗಾರಿಕೆಯನ್ನು ಉಪಯೋಗಿಸಿದ್ದಾರೆ. ಜೊತೆಗೆ CCTVನ ಆಧರಿಸಿಯೇ ತನಿಖೆ ಮಾಡಲಾಗಿದೆ. ಹಾಗೆಯೇ ಆತನ ಚಲನವಲನವನ್ನು ನಿಗಾ ಮಾಡೋದ್ರಲ್ಲಿ ಅಥವಾ ಅವರಿಂದ ಮಾಹಿತಿ ಕಲೆ ಹಾಕುವಂಥ ನಿಟ್ಟಿನಲ್ಲಿ ಆತನ ಮೊಬೈಲನ್ನು ಕೂಡ ಟ್ರ್ಯಾಕ್ ಮಾಡಲಾಗಿದೆ ಅಂತ ಮಾಹಿತಿ ಲಭ್ಯವಾಗುತ್ತೆ. ಆತನ ಮೊಬೈಲ್ ಸಂಖ್ಯೆ ಹೇಗೆ ಸಿಗುತ್ತೆ ಅನ್ನೋದು ಬೇರೆ ವಿಚಾರ. ಜೊತೆಗೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರ್ಬೋದು, ಸುತ್ತಮುತ್ತಲಿನ ಭಾಗದಲ್ಲಿದ್ದಂಥ ಮೊಬೈಲ್ ಟವರ್ನ ಅನಾಲಿಸಿಸ್ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಹತ್ವದ ಮಾಹಿತಿ ಕೂಡ ಸಿಕ್ಕಿದೆ. ಹೀಗಾಗಿ ಆತನ CCTV ಫುಟೇಜನ್ನೇ ಗಮನಿಸಿ ಹೇಳೋದಾದರೆ ಅದನ್ನು ಆಧರಿಸಿ ಆತ ಕೊನೆಯದಾಗಿ ಮುಂಬೈನ ದಾದರ್ ರೈಲ್ವೆ ನಿಲ್ದಾಣದಲ್ಲಿ ಕಾಣಿಸ್ಕೊಂಡಿದ್ದ. ಅದಾದ ಬಳಿಕ ಯಾವ ಟ್ರೈನ್ಗಳಿಗೆ ಹೋಗಿರ್ಬೋದು ಅನ್ನುವಂಥದ್ದನ್ನು ಕೂಡ ಲೆಕ್ಕಾಚಾರ ಮಾಡಲಾಗಿದೆ. ಮುಂಬೈನಿಂದ ವಿವಿಧ ಕಡೆಗೆ ಛತ್ತೀಸ್ಗಢ, ಮಧ್ಯಪ್ರದೇಶ, ದೆಹಲಿ ಈ ಥರ ಬೇರೆ ಬೇರೆ ಭಾಗಗಳಿಗೆ ಚಲಿಸುವಂಥ ರೈಲಿನ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ಪೊಲೀಸರು. ಅದಾದ ಬಳಿಕ ಕಾರ್ಯಾಚರಣೆ ನಡೆಸಿ ಈಗ ಒಂದು ಮಧ್ಯಪ್ರದೇಶ ಹಾಗೂ ಛತ್ತೀಸ್ಗಢದಲ್ಲಿ ಒಬ್ಬರನ್ನ ಬಂಧಿಸಲಾಗಿದೆ. ಈ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಕೂಡ ಬ್ರೀಫ್ ಮಾಡಿದ್ದಾರೆ. ಏನು ಮಾಹಿತಿ ಇದೆ ನೋಡೋಣ ಬನ್ನಿ. था और टावर लोकेशन आया था कि ज्ञानेश्वरी एक्सप्रेस में सैफ अली खान का जो सस्पेक्ट एक है वो ट्रैवल कर रहा है। तो उसकी सूचना पर हम लोग यहाँ पे टीम बनाए थे, 2 टीम बना था। जनरल कोच को हम लोग चेक किए तो आगे के जनरल कोच में ये जो सस्पेक्ट का फोटो था और मोबाइल नंबर था, उसके हिसाब से वो मिला वहाँ पे। उससे पूछताछ करने पर वो बताया कि मैं बॉम्बे से आ रहा हूँ और बिलासपुर तक जा रहा हूँ। उसके पास कोई जनरल का टिकट वगैरह नहीं था। उसका फोटो को हम लोग व्हाट्सएप कॉल करके मुंबई पुलिस से कंफर्म करवाए और फोटो भेजे उसका। मुंबई पुलिस वहाँ से कंफर्म किया कि हाँ यही है सस्पेक्ट जो था। तो उसके बेसिस में उनको ले आके पोस्ट में हम लोग यहाँ डिटेन किए हैं। इसका खबर मुंबई पुलिस